ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರು ಸದ್ಯ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಸದ್ಯ ಜೈಲಿನಿಂದ ದರ್ಶನ್ ಅವರು ಹಾಗೂ ಪವಿತ್ರ ಗೌಡಗೆ ಸಂಬಂಧಪಟ್ಟಂತ 2 ಲೇಟೆಸ್ಟ್ ನ್ಯೂಸ್ ಹೊರಗೆ ಬಂದಿವೆ. ಕಳೆದ ತಿಂಗಳಷ್ಟೇ ಬೇಲ್ ರಿಜೆಕ್ಟ್ ಆಗಿ ಮತ್ತೊಂದು ವರ್ಷ ಜೈಲಿನಲ್ಲಿ ಇರಬೇಕಾದ ಪರಿಸ್ಥಿತಿ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇನ್ನುಳಿದ ಆರೋಪಿಗಳಿಗೆ ಈ ಒಂದು ಸುದ್ದಿ ಕೆಟ್ಟ ಸುದ್ದಿಯಾಗಿ ಬಂದಿತ್ತು. ಸದ್ಯ ಬಂದಿರುವ ಅಪ್ಡೇಟ್ ಪ್ರಕಾರ ಬೇಲ್ ರಿಜೆಕ್ಟ್ ಆದ ನಂತರ ದರ್ಶನ್ ಅವರು ಜೈಲಿನಲ್ಲಿ ಸಿಗುವಂತಹ ಪುಸ್ತಕಗಳನ್ನು ಓದುತ್ತಾ ಮೌನಕ್ಕೆ ಜಾರಿದ್ದಾರೆ ಅಂತ ಸುದ್ದಿ ಹೊರಗೆ ಬಿದ್ದಿದೆ. ಇನ್ನೊಂದು ಅಪ್ಡೇಟ್ ಪ್ರಕಾರ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೈಲರ್ ಹತ್ತಿರ ಪರ್ಮಿಷನ್ ಪಡೆದು ಪೆನ್ ಹಾಗೂ ಪೇಪರ್ಗಳನ್ನು ಪಡೆದುಕೊಂಡು ತಮ್ಮ ಆತ್ಮಚರಿತ್ರೆಯನ್ನು ಬರೆಯುತ್ತಿದ್ದಾರಂತೆ. ಅವರ ಬಾಲ್ಯ ಹಾಗೂ ಸಿನಿಮಾ ರಂಗಕ್ಕೆ ಎಂಟ್ರಿ ಹೇಗಿತ್ತು ಅನ್ನೋದರ ಬಗ್ಗೆ ಕಳೆದ 1 ತಿಂಗಳಿನಿಂದ ಆತ್ಮಚರಿತ್ರೆ ರೂಪದಲ್ಲಿ ಒಂದು ಪುಸ್ತಕವನ್ನು ಬರೆಯಲು ನಿರತರಾಗಿದ್ದಾರಂತೆ ಪವಿತ್ರ ಗೌಡ. ದರ್ಶನ್ ಅವರು ಪುಸ್ತಕ ಓದುತ್ತಾ ಮೌನವಾಗಿದ್ದಾರೆ ಜೈಲಿನಲ್ಲಿ. ಈ ಒಂದು ಮಾಹಿತಿ ಈಗ ಜೈಲಿನಿಂದ ಹೊರಬಂದಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮಾಡಿ. ನೀವು ಡಿ ಬಾಸ್ ಅಭಿಮಾನಿಯಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಜೈ ಡಿ ಬಾಸ್ ಅಂತ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ತಪ್ಪದೆ ಕ್ಲಿಕ್ ಮಾಡಿ.